ಇನ್ನು ಹಾರ್ಡ್ ಡಿಸ್ಕ್ ನಲ್ಲಿ ಇದೆಯಾ ಬುರುಡೆ ಮ್ಯಾನ್ ನ ವಿಡಿಯೋಗಳು? ಮೋಹನ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿದ್ದಂತಹ ಹಾರ್ಡ್ ಡಿಸ್ಕ್ ಅದು ಮಹೇಶ್ ಶೆಟ್ಟಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಪತ್ತೆಯಾಗಿತ್ತು ಈ ವಿಡಿಯೋ. ಹಾರ್ಡ್ ಡಿಸ್ಕ್ ವಶಪಡಿಸಿಕೊಂಡಿದೆ ಎಸ್ಐಟಿ ಅಧಿಕಾರಿಗಳು. ಹಾರ್ಡ್ ಡಿಸ್ಕ್ ಜೊತೆಗೆ ಲ್ಯಾಪ್ಟಾಪ್ ಕೂಡ ವಶಕ್ಕೆ ಪಡೆಯಲಾಗಿದೆ ಎಸ್ಐಟಿ ಟೀಮ್. ಇನ್ನು ಹಾರ್ಡ್ ಡಿಸ್ಕ್ ಮತ್ತು ಲ್ಯಾಪ್ಟಾಪ್ ಅನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಚಿನ್ನಯ್ಯನ ಬುರುಡೆ ಕಥೆಯ ಪ್ರಾರಂಭದಲ್ಲೇ ಇದನ್ನ ಚಿತ್ರೀಕರಣ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಬುರುಡೆ ಕತೆ ಹೆಣೆಯೋದಕ್ಕೂ ಮುಂಚೆಯೇ ಈ ರೀತಿಯಾಗಿ 25 ವಿಡಿಯೋಗಳನ್ನ ಮಾಡಿಕೊಂಡಿದ್ರು. ಕಂಪ್ಲೀಟ್ ಆಗಿ ಆತನ ತಲೆಗೆ ಯಾವ್ಯಾವ ರೀತಿ ಮಾಹಿತಿಗಳನ್ನ ಹಂಚಿಕೊಂಡಿದ್ರು ಅಂದ್ರೆ, ಈ ಒಂದು ವೇಳೆ ಸಿಕ್ಕಾಕೊಂಡ್ರೆ ಏನ್ ಮಾಡಬೇಕು, ತಮ್ಮವರು ಸಿಕ್ಕಾಕೊಂಡ್ರೆ ಏನ್ ಮಾಡಬೇಕು, ಇನ್ ಕೇಸ್ ಈತ ಏನಾದ್ರು ಸಾವನ್ನಪ್ಪಿದ್ರೆ ಏನ್ ಮಾಡಬೇಕು, ಪೊಲೀಸರು ಅರೆಸ್ಟ್ ಮಾಡಿದ್ರೆ ಏನ್ ಮಾಡಬೇಕು, ಈ ಕಥೆಯನ್ನ ಹೇಗೆ ಎಣಿಬೇಕು, ಈ ಬುರುಡೆ ಪ್ಲಾನ್ ಮಾಡೋದಕ್ಕೂ ಮುಂಚೆಯೇ ಅಂದ್ರೆ ಪ್ರಾರಂಭದಲ್ಲಿಯೇ ಈ ರೀತಿ ವಿಡಿಯೋಗಳನ್ನ ಮಾಡಿಟ್ಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಧರ್ಮಸ್ಥಳ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಅಶೋಕ್ ಇದ್ದಾರೆ. ಅಶೋಕ್, ಈ ಬುರುಡೆ ಮ್ಯಾನ್ ನ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದ್ದಂತೆ ಈಗ ವಿಡಿಯೋ ಸಾಕ್ಷಿಗಳು ಕೂಡ ಎಸ್ಐಟಿ ಟೀಮ್ಗೆ ಸಿಕ್ಕಿರುವಂತದ್ದು. ಒಂದಲ್ಲ ಎರಡಲ್ಲ 25 ವಿಡಿಯೋಗಳು. ಅಂದ್ರೆ ಈ ವಿಡಿಯೋದಲ್ಲಿ ಏನಿದೆ, ಇದರ ಸತ್ಯಾಸತ್ಯತೆ ಏನು, ಏನೆಲ್ಲ ಮಾಹಿತಿಗಳು ಹೊರಬಿದ್ದಿದೆ? ಶಕುಂತಲಾ, ಈಗಾಗಲೇ ಬುರುಡೆ ಚಿನ್ನಯ್ಯ ವಾಸ್ತವ್ಯ ಹೊಂದಿದ್ದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಮಹೇಶ್ ಶೆಟ್ಟಿ ಅವರ ನಿವಾಸದಲ್ಲಿ ಈ ಬುರುಡೆ ಚಿನ್ನಯ್ಯನಿಗೆ ತಂಗೋದಕ್ಕೆ ಅಂತೇಳಿ ಬೇರೆ ಒಂದು ಸಪ್ರೇಟ್ ಆದಂಥ ರೂಮ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಸೊ ಆ ರೂಮ್ನ ಕಂಪ್ಲೀಟ್ ಆಗಿ ಎಲ್ಲ ರೀತಿಯಾದಂಥ ಇಂಚು ಬಿಡದೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈತ ಚಿನ್ನಯ್ಯನು ಈಗ ಬಂಧನ ಆಗಿದ್ದಾನೆ. ಸೊ ಬಂಧನ ಆಗೋದಕ್ಕೂ ಮೊದಲು 25ಕ್ಕೂ ಹೆಚ್ಚು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಳ್ಳ ಎನ್ನುವಂತ ಮಾಹಿತಿ ಕೂಡ ಇದೆ. ಅಂದ್ರೆ ಪ್ರಾರಂಭದಲ್ಲಿ ಆತ ದೂರದಾರನಾಗಿದ್ದ, ಆ ಟೈಮಲ್ಲಿ ಆತ ಮಾಸ್ಕ್ ಹಾಕೊಂಡಿದ್ದಂತ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿತ್ತು. ಅವರಿಗೆ ಸಂಪರ್ಕಿಸಿದಂತ ಕೆಲವೇ ಸೀಮಿತ ವ್ಯಕ್ತಿಗಳು ಅದನ್ನು ಹಂಚ್ಕೊಂಡಿದ್ರು, ಅವರ ಯೂಟ್ಯೂಬ್ ಖಾತೆಗಳಲ್ಲಿ ಅದನ್ನ ಹಾಕೊಂಡಿದ್ರು. ಅದಾದ ಬಳಿಕ ಯಾವಾಗ ಚಿನ್ನಯ್ಯನ ಅರೆಸ್ಟ್ ಆಯಿತು, ಅರೆಸ್ಟ್ ಆದ ಬಳಿಕ ಮಾಸ್ಕ್ ತೆಗೆದು ಮಾತನಾಡಿರ್ತಕ್ಕಂಥ ವಿಡಿಯೋಗಳು ಕೂಡ ಸೀಮಿತ ವ್ಯಕ್ತಿಗಳ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬರಲು ಆರಂಭ ಆಯಿತು. ಆತ ಬಂಧನ ಆದ ಬಳಿಕ ಯಾರಿಗೂ ಕೂಡ ಸಿಕ್ಕಿಲ್ಲ, ಯಾಕಂದ್ರೆ ಆತ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಆದ್ರೆ ಮಾಸ್ಕ್ ತೆಗೆದು ಮಾತನಾಡಿರ್ತಕ್ಕಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರ್ತಕ್ಕಂಥದ್ದು. ಅದರಲ್ಲಿ ಕಂಪ್ಲೀಟ್ ಆದಂಥ ರಹಸ್ಯಗಳನ್ನು ಆತ ಹೇಳ್ತಿದ್ದಾನೆ. ಆತನ ಗಮನಿಸಬೇಕು, ಆತನ ಪ್ರಾರಂಭದ ವಿಡಿಯೋ ಮತ್ತು ಈಗ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಆತನ ಹೇಳಿಕೆಗಳಲ್ಲಿ ಬದಲಾವಣೆ ಕಂಡು ಬರ್ತಾ ಇದೆ. ಪ್ರಾರಂಭದಲ್ಲಿ ಆತ 100 ಹೆಣ ಅಂತ ಹೇಳ್ತಿದ್ದ, ಆದರೆ ಯಾವಾಗ ಅರೆಸ್ಟ್ ಆದ ಬಳಿಕ ಆತನೇನು ಮಾಸ್ಕ್ ತೆಗೆದು ಹಾಕಿರ್ತಕ್ಕಂಥ ವಿಡಿಯೋದಲ್ಲಿ ಆತ ಸಾವಿರಾರು ಹೆಣಗಳನ್ನು ಊತಾಕಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಅವನು ಹೇಳ್ತಿದ್ದಾನೆ. ಸೊ ಅವನ ಹೇಳಿಕೆಗಳಿಗೂ ಕೂಡ ತಾಳೆ ಆಗ್ತಿಲ್ಲ. ಹೀಗಾಗಿ ಆ ಎಲ್ಲ ವಿಡಿಯೋಗಳು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲೇ ಶೂಟಿಂಗ್ ಆಗಿದ್ದೆ ಅನ್ನುವಂಥ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳನ್ನು ನಿನ್ನೆ ಎಸ್ಐಟಿ ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ 2 ಮೊಬೈಲ್ ಫೋನ್ ಕೂಡ ಸಿಕ್ಕಿದೆ. ಅದರಲ್ಲಿ ಒಂದು ಚಿನ್ನಯ್ಯನ ಆಂಡ್ರಾಯ್ಡ್ ಫೋನ್, ಇನ್ನೊಂದು ನಾರ್ಮಲ್ ಕೀಪ್ಯಾಡ್ ಮೊಬೈಲ್ ಫೋನ್ ಇದೆ, ಅದು ಕೂಡ ಸಿಕ್ಕಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಆತ ಹಳೆಯ ಮೊಬೈಲ್ ಫೋನ್ ಅನ್ನು, ಅಂದ್ರೆ ಕೀಪ್ಯಾಡ್ ಇರ್ತಕ್ಕಂಥ ಮೊಬೈಲ್ ಫೋನ್ ಅನ್ನು ಬಳಕೆ ಮಾಡ್ತಿದ್ದ. ಸೊ ಅದಾದ ಬಳಿಕ ರೀಸೆಂಟ್ ಆಗಿ ಆತ ಆಂಡ್ರಾಯ್ಡ್ ಫೋನ್ ಅನ್ನು ಯೂಸ್ ಮಾಡ್ತಿದ್ದ ಎನ್ನುವಂತ ಮಾಹಿತಿಯು ಕೂಡ ಸಿಕ್ಕಿದೆ. ಸೊ ಆ 2 ಫೋನ್ ಅನ್ನು ಕೂಡ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಮೋಹನ್ ಕುಮಾರ್ ಅವರ ನಿವಾಸದಲ್ಲಿ ಒಂದು ಲ್ಯಾಪ್ಟಾಪ್ ಸಿಕ್ಕಿದೆ, ಮತ್ತೊಂದು ಹಾರ್ಡ್ ಡಿಸ್ಕ್ ಕೂಡ ಸಿಕ್ಕಿದೆ. ಸೊ ಆ ಹಾರ್ಡ್ ಡಿಸ್ಕ್ ನಲ್ಲಿ ಈ ವಿಡಿಯೋಗೆ 25 ವಿಡಿಯೋಗಳಿದೆ. ಆ ವಿಡಿಯೋಗೆ ಸಂಬಂಧಪಟ್ಟಂತ ರಾ ಫುಟೇಜ್ಗಳು ಕೂಡ ಸಿಕ್ಕಿರೋದು ಮಾಹಿತಿ ಬಂದಿದೆ. ಇದರ ಜೊತೆಗೆ ಈ ಕಾರ್ಯಾಚರಣೆ ಈತ ನ್ಯಾಯಾಲಯಕ್ಕೆ ಬಂದು ಬುರುಡೆ ಅಂತಂದೋಪಿಸಿದ ಒಂದು ದೂರರ್ಜಿಯನ್ನು ಸಲ್ಲಿಸಿದ, ಅದಕ್ಕೂ ಮೊದಲೇ ಈ ಸೂತ್ರಧಾರಿಗಳು ಆತನ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಟ್ಕೊಂಡಿದ್ರು ಎನ್ನುವಂತ ಮಾಹಿತಿ ಕೂಡ ಇದೆ. ಈತ ಸಂಪೂರ್ಣವಾದಂತಹ ಕಥೆಯನ್ನು ಹೇಳಿದ್ದಾನೆ. ಆ ಕಥೆಯನ್ನು ಅವನ ಬಾಯಿಂದನೇ ಹೇಳಿಸಿ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿರೋದು ಪತ್ತೆಯಾಗಿರುವಂತದ್ದು. ಸೊ ಅದಕ್ಕೆ ಬಳಕೆ ಮಾಡಿದಂಥ ಸಾಧನಗಳು, ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಿರ್ತಕ್ಕಂಥ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಕ್ಯಾಮರಾ, ಈ ರೀತಿಯ ಸಾಧನಗಳನ್ನು ಈಗಾಗಲೇ FSL ತಜ್ಞರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಇವತ್ತು ನಿನ್ನೇನು ಮಹಜರ್ ಟೈಮಲ್ಲಿ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಇವತ್ತು FSL ಪರೀಕ್ಷೆಗೆ ರವಾನೆ ಮಾಡಲಾಗುತ್ತೆ. ಇದರ ಜೊತೆಗೆ ಆತನ ಒಂದು ಲಗೇಜ್ ಬ್ಯಾಗ್ ಕೂಡ ಸಿಕ್ಕಿದೆ ಮತ್ತು ಬ್ಯಾಕ್ ಪ್ಯಾಕ್ ಕೂಡ ಸಿಕ್ಕಿದೆ. ಇದ್ರ ಜೊತೆಗೆ ಆತನ ಬಟ್ಟೆ ಬರೆ, ಕೆಲವೊಂದಿಷ್ಟು ಆತನ ದಾಖಲೆ ಪತ್ರಗಳು ಕೂಡ ಸಿಕ್ಕಿದೆ. ಸೊ ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ನಿನ್ನೆ ಸತತ 17 ಗಂಟೆಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಮಾಡಲಾಯಿತು. ಪ್ರಾರಂಭದಲ್ಲಿ ಆತ ದೂರದಾರನಾಗಿ ಬಂದಿದ್ದ, ಆ ಟೈಮಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಅದಾದ ಬಳಿಕ ಬಂಧನ ಆದ ಬಳಿಕ ಯಾವ ವಿಡಿಯೋವನ್ನು ರಿಲೀಸ್ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಮೊದಲೇ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ಈಗ ಬಯಲಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾರಾದರೂ ಸೂತ್ರಧಾರಿಗಳು ಅರೆಸ್ಟ್ ಆದಂತ ಟೈಮಲ್ಲಿ ಜನರಿಗೆ ಯಾವ ಸಂದೇಶವನ್ನು ನೀಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಳ್ಳಲಾಗಿದೆ. ಇದ್ರ ಜೊತೆಗೆ ತಿಮ್ಮಯ್ಯನಿಗೆ ಏನಾದರೂ ಚಿನ್ನಯ್ಯ ಏನಿದ್ದಾರೆ, ಈತನಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಏನಾದರೂ ಆತನ ಜೀವಕ್ಕೆ
ಏನಾದರೂ ಅಪಾಯ ಉಂಟಾದ್ರೆ ಆ ಟೈಮಲ್ಲಿ ಯಾವ ವಿಡಿಯೋವನ್ನು ಪ್ರಸಾರ ಮಾಡಬೇಕು, ಅದಕ್ಕೆ ಸ್ಪಷ್ಟನೆ ಯಾವ ರೀತಿಯಾಗಿ ನೀಡಬೇಕು, ಅದಕ್ಕೆಲ್ಲ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಕೂಡ ಈಗಾಗಲೇ ರೆಕಾರ್ಡ್ ಮಾಡಿಟ್ಕೊಂಡಿರ್ತದೆ. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಎಲ್ಲ ವಿಡಿಯೋಗಳ ಬಗ್ಗೆ ತನಿಖೆಯನ್ನು ನಡೆಸ್ತಿದ್ದಾರೆ. ಧನ್ಯವಾದ ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ.